ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊರಟಿದ್ದೆ ಬೆಂಗಳೂರು ಹತ್ರ ಇರುವಂತಹ ರಾಮನಗರ ಜಿಲ್ಲೆಯ ಸುಂದರವಾದ ಹಾಗೂ ಪುರಾತನ ಶಿವಕ್ಷೇತ್ರವಾದಂತಹ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಕಡೆಗೆ. ಬನ್ನಿ ಸ್ನೇಹಿತರೆ, ಈ ಪವಿತ್ರ ಸ್ಥಳದ ಪವಿತ್ರ ವಾತಾವರಣ, ಬೆಟ್ಟದ ಮಡಿಲಿನಲ್ಲಿರುವಂತಹ ಶಾಂತಿ ಮತ್ತು ಶಿವನ ದಿವ್ಯ ಅನುಗ್ರಹವನ್ನ ಅನುಭವಿಸೋಣ. ಈ ದೇವಸ್ಥಾನವು ಕನಕಪುರ ಬಳಿ ಇರುವಂತಹ ಉದಾರಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ನಗರದಿಂದ ಸುಮಾರು 75 ಕಿಲೋಮೀಟರ್ ಮತ್ತು ಕನಕಪುರ ಪಟ್ಟಣದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯವು ಬೆಟ್ಟದ ಮೇಲಿರುವುದರಿಂದ ಮೇಲೆ ಹತ್ತುತ್ತಿದ್ದಂತೆ ಗಾಳಿ ತಣ್ಣಗೆ, ಮನಸ್ಸು ಹಗುರ, ದೃಶ್ಯಗಳು ಅದ್ಭುತ. ಈ ಜಾಗದಲ್ಲಿ ವಾಹನ ನಿಲುಗಡೆಗೆ ಸೌಲಭ್ಯ ತುಂಬಾ ಚೆನ್ನಾಗಿದೆ. ರೆಸ್ಟ್ ರೂಮ್ ಕೂಡ ಲಭ್ಯವಿದೆ. ಇದು ಕುಟುಂಬದವರ ಜೊತೆ, ಮಕ್ಕಳ ಜೊತೆ, ಹಿರಿಯರ ಜೊತೆಗೆ ಸಹ ಸುಲಭವಾಗಿ ಭೇಟಿ ಕೊಡಬಹುದಾದಂತಹ ಸ್ಥಳ ಇದಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ ಶ್ರೀ ಶ್ರೀ ಸಿದ್ದಪ್ಪಾಜಿ ಟೆಂಪಲ್. ಇದಿರೋದು ಕನಕಪುರ ರೋಡಲ್ಲಿ. ದೇವಸ್ಥಾನ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿಗೆ ಬಂದರೆ ಇವಾಗ ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿದೆ. ರೆಸ್ಟ್ ರೂಮ್ಸ್ ಎಲ್ಲ ಇವಾಗ ಮಾಡ್ತಾ ಇದ್ದಾರೆ ನೋಡಿ. ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಇವಾಗ ಜಾಗನೆಲ್ಲ ಇವಾಗ ಮಾಡ್ಕೋತಾ ಇದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆನೂ ಇದೆ. ಸುತ್ತ ಬೆಟ್ಟ ಇದೆ. ಮಧ್ಯದಲ್ಲಿ ಸಿದ್ದಪ್ಪಾಜಿ ಅವರು ದರ್ಶನ ಮಾಡ್ಬೋದು. ಸ್ವಲ್ಪ ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಯಾವ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೂ ಇದೇ ಬೆಟ್ಟ, ಇದೇ ದೇವಸ್ಥಾನ, ಯಾವ ಯೂಟ್ಯೂಬಲ್ಲಿ ನೋಡಿದ್ರೂ ಇದೇ ದೇವಸ್ಥಾನ ನೋಡಿ. ಈ ದೇವಸ್ಥಾನ ಮಧ್ಯ ಮಾತ್ರ ಸುತ್ತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತ. ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ನೋಡಿ, ಇಲ್ಲಿ ನೀರು ಇಟ್ಟಿದ್ದಾರೆ. ಕಾಲು ತೊಳ್ಕೊಳ್ಳೋದಕ್ಕೆ ನೀರು, ಸ್ಲಿಪ್ಪರನ್ನು ಇಲ್ಲೇ ಬಿಡ್ಬೋದು. ನಮಗಿಲ್ಲಿ ಬಂದ ತಕ್ಷಣನೇ 108 ಶಿವಲಿಂಗಗಳು ಸಿಗ್ತವೆ. ಈ ಶಿವಲಿಂಗಗಳು ಮತ್ತು ನಂದಿ ವಿಗ್ರಹವನ್ನ ಮುಖ್ಯ ದೇವಾಲಯದ ಹೊರಭಾಗದಲ್ಲಿರುವಂತಹ ಕೊಳದ ಸುತ್ತಲೂ ಸ್ಥಾಪಿಸಲಾಗಿದೆ. ಇದು ಇಲ್ಲಿ ಬರುವಂತಹ ಭಕ್ತರಿಗೆ ಶಾಂತಿಯುತ ಮತ್ತು ಆಧ್ಯಾತ್ಮಿಕ ಅನುಭವವನ್ನ ನೀಡುವ ಸ್ಥಳವಾಗಿದೆ. ಪ್ರತಿದಿನ 100 ಭಕ್ತರು ಬಂದು ಶಿವನ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಂತ ಈ ಕ್ಷೇತ್ರ ಉದಾಹರಣೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿದೆ. ಈ ಸಿದ್ದೇಶ್ವರ ದೇವಾಲಯ ಸುಮಾರು 1000 ವರ್ಷಗಳ ಇತಿಹಾಸವನ್ನ ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದು ಭಗವಾನ್ ಶಿವನಿಗೆ ಅರ್ಪಿತವಾದ ಪ್ರಾಚೀನ ದೇವಾಲಯ. ಹಳೆಯ ಕಾಲದಲ್ಲಿ ಋಷಿ ಮುನಿಗಳು ಇಲ್ಲಿನ ಗುಹೆಗಳಲ್ಲಿ ತಪಸ್ಸು ಮಾಡಿದ್ದರು ಎನ್ನುವ ನಂಬಿಕೆ ಸಹ ಇದೆ. ಈ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದು ನೀವೇನೇ ಕೇಳ್ಕೊಂಡ್ರು ಕೆಲವೇ ದಿನಗಳಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ತುಂಬಾ ಜನಕ್ಕೆ ಇಲ್ಲಿಗೆ ಬಂದ ಮೇಲೆ ಮಕ್ಕಳಾಗಿದೆ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಕ್ಕಿದೆ, ಹಾಗೆ ಒಳ್ಳೆ ಜಾಬ್ ಕೂಡ ಸಿಕ್ಕಿದೆ. ಇದನ್ನ ನಾನು ಹೇಳ್ತಿರೋದಲ್ಲ, ಇಲ್ಲಿರುವಂತಹ ಜನರೇ ಹೇಳ್ತಿದ್ದಾರೆ. ಸುಮಾರು 1000ರಿಂದ 1200 ವರ್ಷಗಳ ಹಿಂದೆ ಸಾಕ್ಷಾತ್ ಸಿದ್ದೇಶ್ವರರು ಶಿವನ ರೂಪದಲ್ಲಿ ಈ ಬೆಟ್ಟಕ್ಕೆ ಬಂದು ತಪಸ್ಸಿಗೆ ಕುತ್ಕೊಂಡ್ರಂತೆ. ತಪಸ್ಸಿಗೆ ಕುತ್ಕೊಂಡಿರುವಂತಹ ಜಾಗನೇ ಇವತ್ತಿನ ದಕ್ಷಿಣ ಮೂರ್ತಿಯಾಗಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಆಗಿದೆ. ಭಕ್ತರು ಇಲ್ಲಿ ಬಂದು ಆರೋಗ್ಯ, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ದೇವರ ಸನ್ನಿಧಾನದಲ್ಲಿನ ಆಧ್ಯಾತ್ಮಿಕ ಶಕ್ತಿ ಅನುಭವಿಸಿದರೆ ಮನಸ್ಸೇ ಹೊಸತನ ಹೊಂದುತ್ತದೆ.
ಈ ದೇವಸ್ಥಾನದ ಸಮಯ ನೋಡೋದಾದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಶಿವನ ವಾಹನವಾದಂತಹ ನಂದಿ ದೇವನ ದರ್ಶನ ಕೂಡ ಮಾಡ್ಕೋಬಹುದು. ಮೂಲ ದೇವರು ಅಂತಂದ್ರೆ ಮೇನ್ ದೇವಸ್ಥಾನ ಇದೆಯಲ್ಲ, ಅದ್ರ ಹಿಂದೆನೆ ಇದೆ ಈ ದೇವಾಲಯ. ಇದೇ ಮೂಲ ದೇವರ ಅಂದ್ರೆ 1000 ವರ್ಷದ ಇತಿಹಾಸ ಇರುವಂತಹ ಮೂಲ ದೇವಸ್ಥಾನ ಅಂತಂದ್ರೆ ಇದೇನೆ. ದೇವಾಲಯದ ಸುತ್ತಮುತ್ತ ಹಸಿರು ಬೆಟ್ಟಗಳು, ನೈಸರ್ಗಿಕ ಕಲ್ಲು ರೂಪಗಳು, ಹೂವಿನ ಪರಿಮಳದ ಗಾಳಿ ಎಲ್ಲವೂ ನಿಜವಾಗಿಯೂ ನೇಚರ್ ಲವರ್ಸ್ಗೆ ತುಂಬಾ ಇಷ್ಟವಾಗುವಂತಹ ಪ್ಲೇಸು ಇದಾಗಿದೆ. ಇಲ್ಲಿಗೆ ಬರಬೇಕು ಅಂತಂದ್ರೆ ದೊಡ್ಡ ಟ್ರೆಕ್ಕಿಂಗ್ ಅಗತ್ಯ ಏನಿಲ್ಲ. ಕಾರು ಅಥವಾ ಬೈಕ್ನಲ್ಲಿ ಬೆಟ್ಟದ ಮೇಲಿರುವಂತಹ ದೇವಸ್ಥಾನದವರೆಗೂ ಬರ್ಬೋದು. ನಾವು ಭೇಟಿ ನೀಡುವಂತಹ ಪ್ರತಿ ಪವಿತ್ರ ಸ್ಥಳ ನಮ್ಮ ಮನೆ ಎಂಬ ಭಾವನೆ ಇರಲಿ. ಪ್ಲಾಸ್ಟಿಕ್ ತರುವುದನ್ನ ತಪ್ಪಿಸಿ ಸುಂದರ ಪ್ರಕೃತಿಯನ್ನ ಸ್ವಚ್ಛವಾಗಿ ಕಾಪಾಡೋಣ. ನೀವೇನಂತೀರಾ? ಇಂತಹ ಇನ್ನಷ್ಟು ಪ್ರಕೃತಿ ಪ್ರವಾಸ, ಭಕ್ತಿ ಸ್ಥಳಗಳು ಮತ್ತು ಕುಟುಂಬದೊಂದಿಗೆ ಹೋಗಬಹುದಾದ ಸುಂದರ ಯಾತ್ರೆಗಳ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧ್ಯಾನ, ಭಕ್ತಿ ಮತ್ತು ಪ್ರಕೃತಿ ನಮ್ಮ ಬದುಕಿಗೆ ಶಾಂತಿ ತರುತ್ತದೆ. ಇವತ್ತು ಈ ಪವಿತ್ರ ಅನುಭವ ನಿಮ್ಮನ್ನ ಶಾಂತಿಗೊಳಿಸಲಿ.